ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈ ರುಚಿ ಬೈ ಅಮೃತ. ನಾ ಇವತ್ತು ಒಂದು ಜಂಕ್ ಫ್ರೀ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹೇಳಿಗತ್ತೇನಿ. ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು. ಸ್ವೀಟ್ ಕಾರ್ನ್ ಅಂದರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ. ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಸ್ವೀಟ್ ಕಾರ್ನ್ ಅಂದರೆ ಸೇರ್ತಾವೆ. ಸೊ ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ನಾವು ಪಡ್ಡು ಮಾಡೋಣಂತ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಅದನ್ನು ಡಿಸ್ಕ್ರಿಪ್ಷನ್ ಒಳಗೆ ಆ್ಯಡ್ ಮಾಡಿರ್ತೀನಿ, ನೀವು ರೆಫರ್ ಮಾಡ್ಕೊಬೋದು. ಇಲ್ಲಿ ಸ್ವೀಟ್ ಕಾರ್ನ್ ನಾನು ಎರಡು ಯೂಸ್ ಮಾಡ್ಲಿಗತ್ತೇನಿ. ಅದನ್ನು ಬೇಸಲ್ದನ ಹಂಗೆ ಕಟ್ ಮಾಡ್ಕೋಬೇಕು. ನಾನು ಫಸ್ಟ್ ಚಾಕು ಒಂದು ಮಂಡಿತ್ತು, ಹಿಂಗಾಗಿ ಬ್ಯಾರೆ ತೊಗೊಂಡೆ. ಬ್ಯಾರೆದ್ರಲ್ಲೇ ಕಟ್ ಮಾಡ್ಲಿಗತ್ತಿದೆ. ಅದನ್ನು ನನ್ನ ಚಾಪಿಂಗ್ ಬೋರ್ಡ್ ಸ್ಟೀಲಿಂದಿತ್ತು, ಫುಲ್ ಜರಿಲಿಗತ್ತಿತ್ತು. ನನಗರೆ ಫುಲ್ಲು ಇರಿಟೇಷನ್ನು, ಹೆಂಗೆ ಕಟ್ ಮಾಡ್ಕೊಳ್ಳೋದಪ್ಪ ಅಂಥೇಳಿ. ಆದರೂ ಹಂಗೋ ಹಿಂಗೋ ಮಾಡಿಕೊಂಡು ಕಟ್ ಮಾಡಿ ಮುಗಿಸಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರಿಗೆ ನೀವೇನು ಹೆಚ್ಚಿಟ್ಕೊಂಡಿರ್ತೀರಲ್ಲ ಸ್ವೀಟ್ ಕಾರ್ನು, ಅದ್ರಾಗ 80% ಮಿಕ್ಸಿ ಜಾರಿಗೆ ಹಾಕ್ಕೊಂಡು 20% ಹಂಗೆ ಇಟ್ಕೋರಿ. 80% ಅದನ್ನ ಮಿಕ್ಸರ್ ಮಾಡ್ಕೋರಿ. ಮಿಕ್ಸರ್ ಮಾಡ್ಕೋಬೇಕಾದ್ರೆ ಒಟ್ಟೆ ನೀರು ಹಾಕೋಬೇಡ್ರಿ, ಹಂಗೆ ಪೇಸ್ಟ್ ಆಗ್ತದೆ. ಕಲರ್ ಅಂತೂ ಪೇಸ್ಟದ ಅಗ್ದಿ ಮಸ್ತ್ ಇರ್ತದೆ. ನೆಕ್ಸ್ಟು ಈ ಪೇಸ್ಟನ್ನು ನೀವು ಒಂದು ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಆ್ಯಂಡ್ ನೀವೇನಾರೇ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟು ನಾ ಇಲ್ಲೇ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. 2 ಹಸಿಮೆಣ್ಸಿನ್ಕಾಯಿ ಕಟ್ಟು ಕುಲ್ಲೊಳಗೆ ಚೆನ್ನಾಗಿ ಕುಟ್ಟಿ ಆ್ಯಡ್ ಮಾಡ್ಕೋರಿ. ಅದಾದಿಂದ 10ರಿಂದ 12 ಬೆಳ್ಳುಳ್ಳಿ ಹೆಸರು ತೊಗೊಂಡೇನಿ, ಅದನ್ನು ಚೆನ್ನಾಗಿ ಕುಟ್ಟಿ ಮಿಕ್ಸ್ ಮಾಡ್ಕೋರಿ. ಆ್ಯಂಡ್ ಈ ರೆಸಿಪಿ ಅದೆಲ್ಲ ನೀವು ಸಣ್ಣ ಹುಡುಗರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಮಾಡಿಕೊಡ್ಬೋದು. ಮತ್ತು ಬೇಡಿ ತಿಂತಾವ, ಅಷ್ಟು ರುಚಿ ಆಗ್ತದೆ. ನೆಕ್ಸ್ಟ್ ಇಲ್ಲೇ ಸಣ್ಣಂಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡೇನಿ, ಒಂದು ಉಳ್ಳಾಗಡ್ಡಿ. ಅದಾದಮೇಲೆ ಬೈಂಡಿಂಗಿಗೆ ಅಂತೇಳಿ ಹಿಟ್ಟಿಗೆ ನಾ ಇಲ್ಲಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು, ಅರ್ಧ ಬಟ್ಲು ಕಡ್ಲೆ ಹಿಟ್ಟು ಹಾಕ್ಕೊಂಡೇನಿ. ಅರ್ಧ ಬಟ್ಲು ಅಂದ್ರೆ 3 ಚಮಚ ಅದನ್ನು ಆ್ಯಡ್ ಮಾಡ್ಕೋರಿ. ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೇನಿ, 1 ಚಮಚ ಬಿಳಿ ಎಳ್ಳು ಹಾಕ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಇಷ್ಟೆಲ್ಲ ತೊಗೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಂಗೆ ಬೈಂಡ್ ಆಗ್ತದೆ. ಇನ್ ಕೇಸ್ ನಿಮಗೆ ಹಿಟ್ಟು ಭಾಳ ಗಟ್ಟಿ ಅನ್ನಿಸ್ತಿತ್ತು ಅಂದ್ರೆ 4ರಿಂದ 5 ಚಮಚ ಅಷ್ಟೇ ನೀರು ಹಾಕೋರಿ, ಹೆಚ್ಚಿಗೆ ನೀರು ಹಾಕೋಬೇಡ್ರಿ. ಆಮೇಲೆ ಹಿಟ್ಟು ಲೂಸ್ ಆತಂದ್ರೆ ಪಡ್ಡು ಬರಂಗಿಲ್ಲ ನಿಮಗೆ. ಸೊ ನಾ ವಿಡಿಯೋ ಒಳಗೆ ತೋರಿಸ್ಲಿಗತ್ತೇನಿ, ಅಷ್ಟು ಕನ್ಸಿಸ್ಟೆನ್ಸಿ ಇತ್ತು ಹಿಟ್ಟಿಂದು ಅಂದ್ರೆ ಬೇಕಾದಷ್ಟಾಯಿತು. ಇಷ್ಟು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟನ್ನು ಸೈಡ್ ಎತ್ತಿಟ್ಕೋರಿ. ನೆಕ್ಸ್ಟು ನಾವು ಚಟ್ನಿ ಮಾಡೋಣ. ಇದ್ರ ಜೊತೆ ಚಟ್ನಿ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರಿಗೆ ಕೈ ತುಂಬ ಆಗುವಷ್ಟು ಕೊತ್ತಂಬರಿ ತೊಗೋರಿ. ಆಮೇಲೆ 3 ಅಜ್ವಾನ್ ಎಲೆ ತೊಗೊಂಡೇನಿ ನಾ ಇಲ್ಲಿ. ನಿಮ್ಮ ಮನೆ ಒಳಗೆ ಏನಾರೇ ಅಜ್ವಾನ್ ಎಲೆ ಇಲ್ಲ ಅಂದ್ರೆ ನೀವು ಅರ್ಧ ಚಮಚ ಜೀರಿಗೆ ಹಾಕೋಬೋದು. ಅರ್ಧ ಚಮಚ ಜೀರಿಗೆ. ನಾ ಇಲ್ಲಿ 2 ಸಣ್ಣ ಟೊಮೆಟೊ ಹೆಚ್ಚಿಟ್ಕೊಂಡೇನಿ. ಸಣ್ಣ ಟೊಮೆಟೊ, 3 ಬೆಳ್ಳುಳ್ಳಿ ಹೆಸಳು, 1 ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ. ಇಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋರಿ. ಇದನ್ನು ಮಿಕ್ಸರ್ ಮಾಡ್ಕೋಬೇಕಾದ್ರೂ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಮಿಕ್ಸಿ ಆಗ್ತದೆ. ಆ್ಯಂಡ್ ಪಡ್ಡು ಜೊತೆ ಈ ಚಟ್ನಿ ಅರಿ ಅಲ್ಟಿಮೇಟ್ ಕಾಂಬಿನೇಷನ್. ನೀವು ತಿನ್ಲಿಗತ್ತೀರಿ ಅಂದ್ರೆ ನೀವು ರೋಡ್ ಸೈಡ್ ಯಾವುದೋ ಸ್ನ್ಯಾಕ್ಸ್ ತಿನ್ಲಿಗತ್ತೀರೇನೋ ಅನಿಸ್ತದೆ, ಹಂಗೆ ಇರ್ತದೆ ಟೇಸ್ಟ್. ಓಕೆ, ನೆಕ್ಸ್ಟು ಚಟ್ನಿ ಆದಿಂದ ಪಡ್ಡು ಮಾಡ್ಕೊಳ್ಳೋಣಂತ. ಪಡ್ಡು ಮಾಡ್ಕೊಳ್ಳಿಕ್ಕೆ ಒಂದು ಪಡ್ಡು ಹೆಂಚು ತಗೋರಿ, ಗ್ಯಾಸ್ ಆನ್ ಮಾಡ್ಕೋರಿ. ಪಡ್ಡು ಹಂಚು ಕಾಯ್ದಿಂದ ಅದಕ್ಕೆ 2 ಚಮಚ ಎಣ್ಣೆ ಹಾಕೋರಿ. ಎಣ್ಣೆನೂ ಏನು ಭಾಳ ಹತ್ತಂಗಿಲ್ಲ, 2 ಚಮಚ ಎಣ್ಣೆ ಆದ್ರೆ ರಗಡಾತು. ನೆಕ್ಸ್ಟು ಪಡ್ಡು ನೀವು ನಾ ತೋರಿಸಿರೋ ಸೈಜಿಗನ್ನ ಪಡ್ಡು ಹಾಕೊಳ್ರಿ ಅಂದ್ರೆ 2 ಸ್ವೀಟ್ ಕಾರ್ನಿಗೆ ನಿಮಗೆ ಮ್ಯಾಕ್ಸಿಮಮ್ 13ರಿಂದ 14 ಪಡ್ಡು ಬರ್ತಾವೆ. ಆ್ಯಂಡ್ ಸೈಜ್ ನಿಮಗೆ ಅನುಕೂಲ ಆಗುವಂಗೆ ಸಣ್ಣ ಬೇಕಿದ್ರೆ ಸಣ್ಣ ಹಾಕೋರಿ, ದೊಡ್ಡ ಬೇಕಿದ್ರೆ ದೊಡ್ಡ ಹಾಕೋರಿ. ನಿಮಗೆ ಯಾವ ಸೈಜಿಗೆ ಅನುಕೂಲ ಆಗ್ತದೆ ಆ ಸೈಜಿಗೆ ಹಾಕೊಳ್ಳಿ ಪಡ್ಡು. ನೆಕ್ಸ್ಟ್ ಈ ಪಡ್ಡುನ ಹಾಕೊಂಡಾದಿಂದ ಮುಚ್ಚಿಟ್ಕೊಂಡು ಲೋ ಫ್ಲೇಮ್ ಒಳಗೆ 3ರಿಂದ 4 ನಿಮಿಷ ನೀವು ಬೇಯಿಸ್ಕೋಬೇಕಾಗ್ತದೆ. ಆಮೇಲೆ ಒಂದು ಸೈಡ್ 3ರಿಂದ 4 ನಿಮಿಷ ಬೇಯ್ದಾದ ಕೂಡಲೇ ಪಡ್ಡು ಹೊಳ್ಳಿಸ್ಕೊಂಡು ಮತ್ತೆ ಮುಚ್ಚಿಟ್ಕೊಂಡು 3ರಿಂದ 4 ನಿಮಿಷ ಬೇಯಿಸ್ಕೋರಿ. ಅಂದ್ರೆ ಒಳಗಿನ ಸೈಡ ಚೆನ್ನಾಗಿ ಪಡ್ಡು ಬೇಯ್ತಾವೆ ನಿಮ್ಗೆ. ಆ್ಯಂಡ್ ಆ ಸ್ವೀಟ್ ಕಾರ್ನ್ ಘಮಾರಿ ಇಷ್ಟು ಚಂದ ಬರ್ತಿರ್ತಾರಲ್ಲ, ಆ ಸ್ಮೆಲ್ ತೊಗೊಳ್ಳೋವಾಗನ ನಿಮಗೆ ಬಾಯಾಗ ನೀರು ಬಂದ್ಬಿಡ್ತಾವೆ. ನೆಕ್ಸ್ಟು ಇಷ್ಟ ಆತಂದ್ರೆ ಬಿಸಿ ಬಿಸಿ ಪಡ್ಡು ವಿತ್ ಚಟ್ನಿ ರೆಡಿ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.